ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಬಾರಿಯಿಂದ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಈ ಬಾರಿಯಿಂದ ಲಿಖಿತ ರೂಪಕ್ಕೆ ತಗೊಂಡ್ ಬಂದಿದ್ದಾರೆ. ಸೊ ಯಾರ್ಯಾರು ಈ ಎಕ್ಸಾಮ್‌ನ ಫೇಸ್ ಮಾಡಕ್ಕೆ ಹೋಗ್ತಿದ್ದೀರಾ ಅವರೆಲ್ರಿಗೂ ಸಣ್ಣದಾಗಿ ಒಂದು ಸಹಾಯ ಆಗ್ಲಿ ಅನ್ನೋದೇ ನಮ್ಮ ಚಾನೆಲ್‌ನ ಮುಖ್ಯ ಉದ್ದೇಶ. ಇಂದು ನಾನು 6ನೇ ತರಗತಿಯ ಭಾರತ ಸಂವಿಧಾನದ ಭಾಗ 1 ಕೀ ಪಾಯಿಂಟ್ಸ್‌ನ ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪೌರ ಮತ್ತು ಪೌರತ್ವ ನೀತಿ. ಪೌರತ್ವ ಅಂತ ಅಂದ್ರೆ ಸಿಟಿಜನ್ಶಿಪ್ ಅಂತ ಅರ್ಥ. ಅದರಲ್ಲಿ ಪೌರರು ಎಂದ್ರೆ ಯಾರು? ಪೌರರು ಎಂದ್ರೆ ಒಂದು ದೇಶದ ಶಾಶ್ವತ ನಿವಾಸಿಗಳು, ಅಲ್ಲಿಯೇ ಹುಟ್ಟಿ ಬದುಕುವವರು, ಅವರಿಗೆ ಪೌರರು ಅಂತ ಕರಿತೀವಿ. ಹಾಗೆ ಪೌರತ್ವ ಎಂದರೇನು? ಒಂದು ದೇಶದ ಸದಸ್ಯತ್ವವನ್ನ ಪೌರತ್ವ ಅಂತ ಕರಿತೀವಿ. ಒಂದು ದೇಶದ ಪೌರತ್ವದಲ್ಲಿ ಸಾಮಾನ್ಯವಾಗಿ 2 ವಿಧಾನಗಳಿರುತ್ತೆ. ಅದರಲ್ಲಿ ಮೊದಲನೇ ವಿಧಾನ, ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೆಯುತ್ತದೆ. ಇದಕ್ಕೆ ಸಹಜ ಪೌರತ್ವ ಅಂತ ಕರೀತಾರೆ. ಹಾಗೆ ಎರಡನೇದು, ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವ ಪಡೆಯುವುದು. ಇದಕ್ಕೆ ಸಹಜೀಕೃತ ಪೌರತ್ವ ಅಂತ ಕರೀತಾರೆ. ಸೊ ಇವೆರಡಿದೆ. ಇದು ಮೇ ಬಿ MCQ ಕ್ವೆಶನ್ ಅಲ್ಲಿ ಬರ್ಬೋದು. ಇದನ್ನ ನೆನ್ಪಿಟ್ಕೊಂಡಿರಿ. ಹಾಗೆ ಏಕಕಾಲದಲ್ಲಿ 2 ದೇಶಗಳ ಪೌರತ್ವ ಇರುವುದು ಸಾಧ್ಯವಿಲ್ಲ. ಇದು ಕೂಡ ನೆನ್ಪಿರ್ಬೇಕಾದಂತ ವಿಷಯ. ಸಾಮಾನ್ಯ ಹಕ್ಕುಗಳು ಯಾವ್ಯಾವುದು ಅಂತ ಅಂದ್ರೆ ಒಬ್ಬ ಪೌರತ್ವ ಆಗಿದ್ರೆ ಅವನಿಗೆ ಒದಗುವಂತ ಹಕ್ಕುಗಳು ಯಾವ್ಯಾವುದು ಅಂದ್ರೆ ಮತ ಚಲಾಯಿಸುವುದು, ಚುನಾವಣೆಗೆ ನಿಲ್ಲುವುದು, ಸರ್ಕಾರಿ ಸೇವೆ ಸಲ್ಲಿಸುವುದು, ರಕ್ಷಣಾ ಪಡೆ ಸೇರುವುದು, ಇನ್ನು ಮುಂತಾದವು. ಹಾಗೆ ಒಬ್ಬ ಪೌರತ್ವನಿಗೆ ಇರುವಂತಹ ಜವಾಬ್ದಾರಿಗಳು ಏನೇನು ಅಂತ ನೋಡೋದಾದ್ರೆ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಎಲ್ರಿಗೂ ಗೊತ್ತಿದೆ ರಾಷ್ಟ್ರಧ್ವಜಕ್ಕೆ ಎಷ್ಟು ಮಹತ್ವವಿದೆ ಅಂತ ಅನ್ನೋದು. ಅದನ್ನ ಗೌರವದಿಂದ ನೋಡ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ಪೌರನ ಜವಾಬ್ದಾರಿಯಾಗಿದೆ. ಹಾಗೆ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕೂಡ ನಮ್ಮ ಮೂಲ ಜವಾಬ್ದಾರಿಯಾಗಿರುವಂತದ್ದು. ಕಾನೂನನ್ನು ಪಾಲಿಸುವುದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು, ತೆರಿಗೆಗಳನ್ನು ತಪ್ಪದೆ ಪಾವತಿ ಮಾಡುವುದು, ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು, ಲಂಚ ನೀಡುವುದು ಮತ್ತು ಪಡೆಯದಿರುವುದು. ಇದು ಬಹಳ ಮುಖ್ಯವಾಗಿರುವಂತದ್ದು. ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು, ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು, ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು, ಹಾಗೂ ಕರ್ನಾಟಕದ ಪೌರತ್ವ ಹಾಗೂ ಕೇರಳದ ಪೌರತ್ವ ಬೇರೆ ಇಲ್ಲ. ಇದು ಕೂಡ MCQ ಕ್ವೆಶನ್ಗೆ ಬರಬಹುದು. ಕರ್ನಾಟಕದ ಪೌರತ್ವ ಮತ್ತೆ ಕೇರಳದ ಪೌರತ್ವ ಎರಡು ಕೂಡ ಒಂದೇ ಇದೆ, ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅನ್ನೋದು ಇದು ನೆನ್ಪಿಟ್ಕೊಳ್ಳಿ. ಪೌರ ಮತ್ತು ಪೌರತ್ವದ ಸಾಮಾಜಿಕ ಚಿತ್ರವನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಚಿತ್ರ. ಒಂದ್ ಕಣ್ಣಾಡಿಸ್ಕೊಂಡಿರಿ. ಪ್ರಜಾಪ್ರಭುತ್ವದ ಅರ್ಥ ಏನು ಅಂತ ಅಂದ್ರೆ, ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಂದ ನಡೆಸುವ ರಾಜಕೀಯ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹ ಮಾನದಂಡವನ್ನ ಉಪಯೋಗಿಸಿಕೊಂಡು ಪ್ರಜಾಪ್ರಭುತ್ವವನ್ನ ರಚಿಸಲಾಗಿದೆ. ಹಾಗೆ ಪ್ರಜಾಪ್ರಭುತ್ವದ ಮುಖ್ಯ ಗುರಿ ಏನು ಅಂದ್ರೆ ಪ್ರಜೆಗಳ ಹಿತರಕ್ಷಣೆ. ಇದು ಕೂಡ 1 ಮಾರ್ಕ್ ಕ್ವೆಶನ್ಗೆ ಬರ್ಬೋದು. ಪ್ರಜಾಪ್ರಭುತ್ವದ ಮುಖ್ಯ ಗುರಿ ಯಾವುದು ಅಂತ ಕೇಳ್ಬೋದು. ನಿಮಗೆ ನೆನಪಿರ್ಲಿ, ಪ್ರಜೆಗಳ ಹಿತರಕ್ಷಣೆ. ಹಾಗೆ ಭಾರತದಲ್ಲಿ 18 ವರ್ಷ ಅಥವಾ ಮೇಲ್ಪಟ್ಟವರಿಗೆ ಮಾತ್ರ ಮತದಾನದ ಹಕ್ಕಿದೆ. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್. ಹಾಗೆ ಚುನಾವಣಾ ಪ್ರಕ್ರಿಯೆಗಳು ಹೇಗಾಗುತ್ತೆ ಚುನಾವಣೆಯಲ್ಲಿ ಅಂತ ನೋಡೋದಾದ್ರೆ, ಮೊದಲನೇದು, ಪ್ರಾರಂಭದಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ, ಸರ್ಕಾರಿ ಅಧಿಕಾರಿಗಳಿಂದ ನಾಮಪತ್ರ ಪರಿಶೀಲನೆ, ಸ್ಪರ್ಧೆಯಿಂದ ಹಿಂದೆ ಸರಿಯಲು ಬಯಸುವ ಅಭ್ಯರ್ಥಿಗಳಿಂದ ನಾಮಪತ್ರ ಹಿಂತೆಗೆತ, ಮತಯಾಚನೆಗಾಗಿ ಅಭ್ಯರ್ಥಿಗಳಿಂದ ಮತ್ತು ಪಕ್ಷಗಳ ನಾಯಕರಿಂದ ಚುನಾವಣಾ ಪ್ರಚಾರ, ನಿಗದಿತ ದಿನದಂದು ಮತದಾನ, ಮತಗಳ ಎಣಿಕೆ ಹಾಗೂ ಫಲಿತಾಂಶ ಘೋಷಣೆ. ಒಟ್ಟು 6 ಮಾನದಂಡಗಳಿವೆ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಅನ್ನೋದು. ಮತದಾನ ಹೇಗೆ ಆಗುತ್ತೆ ಅನ್ನುವಂತಹ ಒಂದು ಮತ ಚಲಾವಣೆಯ ಮತಗಟ್ಟೆ ಚಿತ್ರವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಿಲ್ಲಾ ಪಂಚಾಯಿತಿಯಲ್ಲಿ ಭಾಗವಹಿಸುವ ಸದಸ್ಯರು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಮಾತ್ರ ಆಗಿರ್ತಾರೆ. ಬೇರೆ ಯಾರಿಗೂ ಅವಕಾಶ ಇರೋದಿಲ್ಲ. ಹಾಗೆ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ನಾನು ನಿಮಗೆ ಹೇಳಿದ್ದೆ ಮೊದಲೇ, ಯಾವುದೇ ಸದಸ್ಯರಾದ್ರೂ ಅವರ ಅಧಿಕಾರಾವಧಿಗಳು 5 ವರ್ಷಗಳು ಮಾತ್ರ ಆಗಿರ್ತದೆ.
ಹಾಗೆ ಜಿಲ್ಲಾ ಪಂಚಾಯಿತಿಯ ಆದಾಯದ ಮೂಲಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ನಾವು ಮೊದಲು ನೋಡಿದ್ದು ಗ್ರಾಮ ಪಂಚಾಯಿತಿಯದ್ದು. ಈಗ ಜಿಲ್ಲಾ ಪಂಚಾಯಿತಿಯ ಆದಾಯದ ಮೂಲಗಳು ಯಾವ್ಯಾವುದು ಅಂದ್ರೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರವು ನೀಡುವ ಅನುದಾನ ಮತ್ತು ಸಾಲವನ್ನು ಎತ್ತಿ ಪಡೆದ ಹಣ ತೆರಿಗೆ, ಬಾಡಿಗೆ ಮತ್ತು ಸೇವಾ ಶುಲ್ಕಗಳ ಮೂಲಕ ಸಂಗ್ರಹಿಸಿದ ಆದಾಯ. ಒಂದು ಕಾಮನ್ ಆಗಿ ಏನು ಅಂತ ಅಂದ್ರೆ ಆ ಜಿಲ್ಲೆಯ ಕೆಳಗಡೆ ಬರುವಂತಹ ಪ್ರದೇಶಗಳಲ್ಲಿ ಅವರು ಏನ್ ಆದಾಯನ ಅಂದ್ರೆ ತೆರಿಗೆ ಶುಲ್ಕಗಳನ್ನ ಏನ ಸಂಪಾದಿಸ್ತಾರೆ ಅದನ್ನ ಬಳಸ್ಕೋಬಹುದು, ಅಥವಾ ಅದನ್ನ ಬಿಟ್ರೆ ಅದರ ಮೇಲ್ವರ್ಗದವರು ಮೇಲ್ವರ್ಗ ಅಂತಂದ್ರೆ ಅದರ ನೆಕ್ಸ್ಟ್ ಹೈಯರ್ ಪೊಸಿಷನ್ ಅಲ್ಲಿ ಯಾರು ಇರ್ತಾರೆ ಅವರು ಕೊಡೋದನ್ನ ಬಳಸ್ಕೋಬಹುದು. ಅದು ಗ್ರಾಮ ಪಂಚಾಯಿತಿಯಲ್ಲಾದ್ರೂ ಅಷ್ಟೇ, ಜಿಲ್ಲಾ ಪಂಚಾಯಿತಿಯಲ್ಲಾದ್ರೂ ಅಷ್ಟೇ. ಹಾಗೆ ಪುರಸಭೆ ಮತ್ತು ನಗರ ಪಾಲಿಕೆಗಳ ಸದಸ್ಯರನ್ನ ಕೌನ್ಸಿಲರ್ ಎಂದು ಕರೆಯುತ್ತಾರೆ. ಇದು ನೆನಪಿರ್ಲಿ, 1 ಮಾರ್ಕ್ ಕ್ವೆಶನ್ಗೆ ಬರ್ಬೋದು, ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸೆಕೆಂಡ್ PU ಆದ ತಕ್ಷಣ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೆ ನೆನ್ಪಿಟ್ಕೊಳ್ಳಿ. ನಗರಸಭೆಯ ಮುಖ್ಯ ಅಧಿಕಾರಿಗಳು ಕಮಿಷನರ್ ಹಾಗೂ ಆಯುಕ್ತರಾಗಿರ್ತಾರೆ. ಅವರಿಗೆ ಮೇನ್ ಹೆಡ್ ನಗರಸಭೆಯಲ್ಲಿ ಕಮಿಷನರ್ ಹಾಗೂ ಆಯುಕ್ತರೇ ಆಗಿರ್ತಾರೆ. ನಮ್ಮ ರಾಜ್ಯದಲ್ಲಿ ಒಟ್ಟು 11 ಮಹಾನಗರ ಪಾಲಿಕೆಗಳಿವೆ. ಇದನ್ನು ನೆನ್ಪಿಟ್ಕೊಳ್ಳಿ, ಒಟ್ಟು 11 ಮಹಾನಗರ ಪಾಲಿಕೆಗಳಿವೆ. ಮಹಾನಗರ ಪಾಲಿಕೆಯ ಸದಸ್ಯರನ್ನ ಕಾರ್ಪೊರೇಟರ್ ಅಂತ ಕೂಡ ಕರೀತಾರೆ, ಹಾಗೂ ಅವರ ಅಧಿಕಾರಾವಧಿ ಕೂಡ 5 ವರ್ಷನೇ ಆಗಿರುತ್ತೆ. ಇನ್ನು ಭಾರತ ಸಂವಿಧಾನದ ಪ್ರಸ್ತಾವನೆಯ ಒಂದು ಚಿತ್ರನ ನಾನು ನಿಮಗೆ ಹಾಕ್ತಾ ಇದ್ದೀನಿ. ಇದನ್ನ ಪೂರ್ತಿ ಒಂದ್ಸಲಿ ಕಣ್ಣಾಡಿಸ್ಕೊಂಡು ಹೋಗಿ. ಪ್ರಸ್ತಾವನೆ ಬಹಳ ಮುಖ್ಯ, ಇದರಲ್ಲಿ ಹೇಗ್ ಬೇಕಿದ್ರೆ ಒಂದು ಕ್ವೆಶನ್ ನ ತೆಗಿಬಹುದು. ಅದರಲ್ಲಿ ಇದು ಇಂಪಾರ್ಟೆಂಟ್. ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿತ ಅರ್ಪಿಸಿಕೊಂಡಿದ್ದೇವೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಅಂದರೆ ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಅಂತ ನಾವು ಇನ್ನೊಂದು ಪ್ರಮಾಣವನ್ನ ಸ್ವೀಕರಿಸ್ತೀವಿ. ಅದರ ಒಂದು ಚಿಕ್ಕ ಚಿತ್ರಣವನ್ನ ನಿಮ್ಗೆ ಹಾಕಿದ್ದೀನಿ. ಹಾಗೆನ ಸಂವಿಧಾನದ ಬಗ್ಗೆ ನೋಡೋದು ಅಂದ್ರೆ ಸಂವಿಧಾನ ಎಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು. ಹಾಗೆ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಮೂಲ ಸೂತ್ರ ಇದೆ. ಕಾನೂನಿನಲ್ಲಿ ಎಷ್ಟೇ ದೊಡ್ಡವರಾದ್ರೂ ಎಷ್ಟು ಚಿಕ್ಕವರಾದ್ರೂ ಶಿಕ್ಷೆ ಒಂದೇ ಆಗಿರುತ್ತೆ, ಅಲ್ಲೇನು ಭೇದ ಭಾವ ಇರೋದಿಲ್ಲ. ಹಾಗೆ ಭಾರತ ಸಂವಿಧಾನದ ಪ್ರಥಮ ಅಧಿವೇಶನದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ನಾನು ನಿಮಗೆ ಫಸ್ಟ್ ಪ್ರೀವಿಯಸ್ ಸ್ಲೈಡ್ ಅಲ್ಲೇ ತೋರಿಸ್ಕೊಟ್ಟಿದ್ದೆ, ಅದು ತುಂಬಾ ಇಂಪಾರ್ಟೆಂಟ್ ಅಂತ. ಆ 3 ಜನದ ವ್ಯಕ್ತಿಗಳನ್ನ ನೆನ್ಪಿಟ್ಕೊಂಡಿರಿ, ಅವ್ರು ಹೇಗ್ ಬೇಕಿದ್ರು ಪ್ರಶ್ನೆ ಕೇಳ್ಬೋದು. ಸಂವಿಧಾನ ಸಭೆಯಲ್ಲಿ 299 ಮಂದಿ ಸದಸ್ಯರಿರುತ್ತಾರೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟೋಟಲ್ 299 ಮೆಂಬರ್ಸ್ ಇರ್ತಾರೆ. ಹಾಗೆ 1946ರಲ್ಲಿ ಸಂವಿಧಾನದ ಪ್ರಥಮ ಅಧಿವೇಶನ ನಡೆಯಿತು. ಇಸ್ವಿಗಳನ್ನೆಲ್ಲ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ಕ್ವಿಕ್ ಗ್ಲಾನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು ಸುಮಾರು 3 ವರ್ಷಗಳು ಬೇಕಾದವು. 3 ವರ್ಷ ಕೂಡ ಅದನ್ನ ತಿದ್ದುಪಡಿ ಮಾಡ್ತಾನೆ ಇದ್ರು. ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ 15/8/1947ರಿಂದ 6/10/1951 ಅವಧಿಗಳಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು. ಆ 3 ವರ್ಷ ಕೂಡ ಅದು ತಿದ್ದುಪಡಿ ನಡೀತಾನೆ ಇತ್ತು. ಹಾಗೆ 26/1950 ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. ಹಾಗೆ ಗಣರಾಜ್ಯ ದಿನ ಅಂತ ಕೂಡ ಘೋಷಣೆ ಮಾಡ್ತೀವಿ. 1952ರಂದು ಪಾರ್ಲಿಮೆಂಟ್ ಅಸ್ತಿತ್ವಕ್ಕೆ ಬರುತ್ತೆ. ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. 1951-52ರಲ್ಲಿ ಪ್ರಥಮ ಮಹಾ ಚುನಾವಣೆ ನಡೆದವು. ಈ 2 ವರ್ಷದಲ್ಲಿ ಮಹಾ ಚುನಾವಣೆನ ನಡೆಸ್ತಾರೆ. ಭಾರತ ಸಂವಿಧಾನವು 444 ವಿಧಿಗಳನ್ನ ಒಳಗೊಂಡಿದೆ, ನೆನ್ಪಿಟ್ಕೊಳ್ಳಿ. ಸಂವಿಧಾನದಲ್ಲಿ 12 ಪರಿಚ್ಛೇದಗಳಿವೆ. 2022ರವರೆಗೆ ಸಂವಿಧಾನವನ್ನ 105 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಆ 3 ವರ್ಷದಲ್ಲಿ 105 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಹಾಗೆ ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ಸರ್ಕಾರದ ಅಂಗಗಳು ಯಾವ್ಯಾವುದು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು. ಈ 3 ಉಪಯೋಗಗಳು ಏನೇನ್ ಕೆಲಸ ಮಾಡ್ತವೆ ಅದನ್ನ ಭಾಗ 2ರಲ್ಲಿ ನೋಡೋಣ. ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಭಾರತ ಸಂವಿಧಾನದ ಆದರ್ಶ ಸುಖಿ ರಾಜ್ಯವನ್ನ ಸ್ಥಾಪಿಸುವುದು. ಇದನ್ನ ನೆನ್ಪಿಟ್ಕೊಳ್ಳಿ, ಭಾರತ ಸಂವಿಧಾನದ ಆದರ್ಶ ಸುಖಿ ರಾಜ್ಯವನ್ನ ಸ್ಥಾಪಿಸುವುದು. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಭಾರತ ಆಗಿದೆ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ನಮ್ಮ ಭಾರತ. ಇದಿಷ್ಟು ಭಾಗ 1ರಲ್ಲಿ ಇರುವಂತಹ ಕೀ ಪಾಯಿಂಟ್ಸ್ಗಳು. ನೀವು ಇದಿಷ್ಟನ್ನ ನೋಡ್ಕೊಂಡ್ರೆ ಸಾಕು. ಕಾನ್ಸ್ಟಿಟ್ಯೂಷನ್ ನ ನೀವು ಟೆಕ್ಸ್ಟ್ ಬುಕ್ ಓದುವಂತಹ ಅವಕಾಶನೇ ಇಲ್ಲ, ನಾನಿಲ್ಲೇ ಎಲ್ಲಾನು ಕವರ್ ಮಾಡಿದೀನಿ.
ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಭಾಗ 2ರಲ್ಲಿ ಇದರ ಮುಂದಿನ ವಿಡಿಯೋನ ಮಾಡ್ತೀವಿ. ಥ್ಯಾಂಕ್ ಯು.